ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ವಿರುದ್ಧ ಒಂದು ಕಡೆ ರೇಪ್ ಕೇಸ್, ರೇವಣ್ಣ ವಿರುದ್ಧ ಕಿಡ್ನಾಪ್ ಕೇಸ್. ಆದರೆ ಇನ್ನೂ ಕೂಡ ಪ್ರಜ್ವಲ್ ವಿದೇಶದಿಂದ ಬಂದಿಲ್ಲ. ಕಾದು ಕಾದು ಸುಸ್ತಾಗಿದ್ದಾರೆ ಎಸ್ಐಟಿ ಅವರು. ಸಂತ್ರಸ್ತೆಯರಿಗಾಗಿ ಈಗ ಹೆಲ್ಪ್ಲೈನ್ ಬಿಡುಗಡೆ ಮಾಡಿದೆ ಎಸ್ಐಟಿ. ಒಂದು ಕಡೆ ಈ ನಂಬರ್ಗೆ ಸಂತ್ರಸ್ತರು ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆ ತನಕ ಕರೆ ಮಾಡಬಹುದು. ಕರೆ ಮಾಡುವವರ ಗುರುತನ್ನು ಗೌಪ್ಯವಾಗಿ ಇಡಲಾಗುವುದು ಅಂತಕ್ಕಂಥ ಮಾಹಿತಿ. ಅಂದರೆ ಯಾರಾದರೂ ಸಂತ್ರಸ್ತೆಯರು ಇದ್ದು ಅವರು ಮುಜುಗರಕ್ಕೆ ಒಳಗಾದರೆ ಅಥವಾ ಭಯಪಟ್ಟರೆ, ಬಹಿರಂಗವಾಗಿ ಕಾಣಿಸ್ಕೊಳ್ಳೋದಕ್ಕೆ ತೊಂದರೆ ಆದರೆ ಅವರಿಗೆ ಖಂಡಿತವಾಗಿ ರಕ್ಷಣೆಯನ್ನು ಕೊಡೋದಕ್ಕೆ ಹೆಲ್ಪ್ಲೈನ್ ನಂಬರನ್ನು ಬಿಡುಗಡೆ ಮಾಡಿದೆ ಎಸ್ಐಟಿ. ಆ ಥರ ಯಾರಾದರೂ ಇದ್ದರೆ ನೇರವಾಗಿ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ಗೌಪ್ಯವಾಗಿಡ್ತೀವಿ, ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಈಗ ಏನು ವೈರಲ್ ಆಗ್ತಾ ಇದೆ ವಿಡಿಯೋ, ಈ ವಿಡಿಯೋಗಳನ್ನು ಯಾರು ಒಬ್ಬರಿಂದ ಒಬ್ಬರಿಗೆ ಫಾರ್ವರ್ಡ್ ಮಾಡಬಾರ್ದು ಅಂತಕ್ಕಂಥದ್ದು ಕೂಡ ಇದೆ. ಆ ರೀತಿ ಎಲ್ಲರೂ ಒಬ್ಬರಿಂದ ಒಬ್ಬರಿಗೆ ಆ ರೀತಿ ಹೋಗಬಾರ್ದು, ಹರಿಬಾರ್ದು ಅಂತಂದ್ಬಿಟ್ಟು ಆ ಒಂದು ವಿಚಾರದ ಬಗ್ಗೆ ಕೂಡ ಈಗ ಎಸ್ಐಟಿ ಅವರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜೊತೆಗೆ ಯಾರಾದರೂ ಸಂತ್ರಸ್ತೆಯರು ಇದ್ದಲ್ಲಿ, ಪ್ರಜ್ವಲ್ ರೇವಣ್ಣ ಅವರಿಂದಾಗಲಿ ತೊಂದರೆಗೆ ಒಳಗಾದವರಿದ್ದಲ್ಲಿ ಒಂದು ಹೆಲ್ಪ್ಲೈನ್ ನಂಬರನ್ನು ಈಗ ರಿಲೀಸ್ ಮಾಡಿದ್ದಾರೆ. ಆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ನಿಮಗಾಗಿರ್ತಕ್ಕಂಥ ತೊಂದರೆ ಏನು, ನೋವೇನು, ನಿಮಗಾಗಿರ್ತಕ್ಕಂಥ ದೌರ್ಜನ್ಯ ಏನು, ಇದನ್ನು ನೀವು ಹೇಳ್ಕೊಂಡ್ರೆ ಅವ್ರು ಖಂಡಿತವಾಗಿ ನಾವು ನಿಮ್ಮ ಸಹಾಯಕ್ಕೆ ಬರ್ತೀವಿ ಅಂತಕ್ಕಂಥದ್ದನ್ನು ಈಗ ಹೇಳಿರೋದ್ರಿಂದ ಇನ್ನು ಮುಂದಾದರೂ ಹೆಚ್ಚೆಚ್ಚು ಸಂತ್ರಸ್ತೆಯರು ಬಂದು ತಮ್ಮ ನೋವನ್ನು ಹೇಳ್ಕೊಳ್ಬಹುದು ಅಂತ. ಇನ್ನು ಜಾಲತಾಣಗಳಲ್ಲಿ ವಿಡಿಯೋ ಹಂಚಿಕೆ ಅದು ಶಿಕ್ಷಾರ್ಹ ಅಪರಾಧ. ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಆ ರೀತಿ ಒಬ್ಬರಿಂದ ಒಬ್ಬರಿಗೆ ಫಾರ್ವರ್ಡ್ ಮಾಡೋದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದು, ಈ ಕೆಲಸಗಳನ್ನು ಮಾಡಬಾರ್ದು. ಮಹಿಳೆಯ ಘನತೆ ಮತ್ತು ಗೌಪ್ಯತೆಗೆ ಯಾವುದೇ ಕಾರಣಕ್ಕೂ ಕೂಡ ಕುಂದುಂಟು ಮಾಡುವಂತಹವ್ರಿಗೆ ಶಿಕ್ಷಾರ್ಹ ಅಪರಾಧ ಅದು ಅಂತಕ್ಕಂಥದ್ದನ್ನು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. 6360938947 ಈ ನಂಬರ್ಗೆ ಸಂತ್ರಸ್ತರು ಕರೆ ಮಾಡಬಹುದು. ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆ ತನಕ ಕರೆ ಮಾಡಿ ಏನೇ ವಿಚಾರ, ಆದರೆ ಇವ್ರಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರ ಇದ್ದರೆ ಅದನ್ನು ಹೆಲ್ಪ್ಲೈನಲ್ಲಿ ನೀವು ಹಂಚ್ಕೊಳ್ಬಹುದು ಅಂತಕ್ಕಂಥದ್ದನ್ನು ಎಸ್ಐಟಿ ಅವರು ಹೇಳಿದ್ದಾರೆ. ಗುರುತನ್ನು ಗೌಪ್ಯವಾಗಿ ಉಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಿಮ್ಮ ಹೆಸರು, ನಿಮ್ಮ ಇದು ಯಾವುದನ್ನು ಕೂಡ ಬಹಿರಂಗಗೊಳಿಸಲ್ಲ. ಕೆಲವು ಸಂತ್ರಸ್ತೆಯರು ಹಿಂದೇಟು ಹಾಕ್ತಾ ಇದ್ದಾರೆ ಈ ರೀತಿ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಹೇಳ್ಕೊಳ್ಳೋದಕ್ಕೆ. ಎಲ್ಲಿ ತಮ್ಮ ಗುರುತು ಬಂದ್ಬಿಡುತ್ತೋ ಹೊರಗಡೆಗೆ, ತಮಗೆ ಭವಿಷ್ಯದಲ್ಲಿ ಎಲ್ಲಿ ತೊಂದರೆ ಆಗಿಬಿಡುತ್ತೋ, ಹಾಗಾಗಿ ಈ ಥರ ನಂಬರ್ಗಳನ್ನ ಕೊಟ್ಟಾಗ ಆ ನಂಬರ್ಗೆ ರಹಸ್ಯವಾಗಿ ಕರೆ ಮಾಡಿ ನಿಮ್ಮ ವಿಚಾರಗಳನ್ನು ಹೇಳ್ಕೊಳ್ಬಹುದು ಅಂತಕ್ಕಂಥದ್ದು ಒಂದು ವಿಚಾರ. ಇನ್ನೊಂದು, ಯಾವುದೇ ಕಾರಣಕ್ಕೆ ಜಾಲತಾಣಗಳಲ್ಲಿ ವಿಡಿಯೋ ಹಂಚಿಕೆ ಮಾಡಬಾರ್ದು. ಮಹಿಳೆಯರ ಘನತೆ ಮತ್ತು ಗೌಪ್ಯತೆಗೆ ಕುಂದುಂಟು ಮಾಡುವುದು ತುಂಬ ಗಂಭೀರವಾದ ವಿಚಾರ. ಹೌದು, ಈಗಾಗಲೇ ಆಗೋ ಡ್ಯಾಮೇಜ್ ಆಗೋಗಿದೆ. ಇನ್ನು ಮುಂದಕ್ಕೆ ಆಗೋದನ್ನು, ಫರ್ದರ್ ಆಗೋದನ್ನು ಸ್ವಲ್ಪ ಇದರಿಂದ ಕಂಟ್ರೋಲ್ ಮಾಡಬಹುದು.